ಪ್ರಾಪರ್ಟೀಸ್ ಇನ್ ಮೈಸೂರು ನೋಡಿ. ಇದು ಹೈವೇ ಅಡ್ಜಸೆಂಟ್ ಪ್ರಾಪರ್ಟಿ. ಇದ್ರದ್ದು ಫುಲ್ ಡೀಟೇಲ್ ಸ್ಕೆಚ್ ಮಾಡಿ ಲಾಸ್ಟಲ್ಲಿ ತೋರಿಸಿದ್ದೀನಿ. ಫುಲ್ ಲಾಸ್ಟಲ್ಲಿ ನೋಡಿ ಗೊತ್ತಾಗುತ್ತೆ. ಈ ರೈಟ್ ಸೈಡ್ದು ಜಮೀನಿದೆಯಲ್ಲ, ಅದಕ್ಕೆ ಎಂಟ್ರೆನ್ಸ್ 40 ಅಡಿ ಅಗಲ 50 ಅಡಿ ಉದ್ದ ಇರೋದು, ಹೈವೇಯಿಂದ ಕನೆಕ್ಟೆಡ್. ಇದಕ್ಕೆ 2,30,000 ರೂಪಾಯಿ ಪರ್ ಗುಂಟೆ ಹೇಳ್ತಾಯಿದ್ದಾರೆ. ಇದು ತೊಗೊಂಡ್ರೆ ಅಲ್ಲ, ನಮಗೆ ಇನ್ನೂ ಜಾಸ್ತಿ ಜಾಗ ಬೇಕು, ಎಂಟ್ರೆನ್ಸ್ ರೋಡ್ಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಪಕ್ಕದಲ್ಲಿ ಇನ್ನೊಂದು ಜಾಗನೂ ತೋರಿಸಿದ್ದೀನಿ. ಅದೆಲ್ಲ ಫುಲ್ ಲಂಸಮ್ ತೊಗೊಂಡ್ರೆ 3.5 ಲಕ್ಷ ಪರ್ ಗುಂಟೆ ಬೀಳ್ತಿದೆ. ಆವಾಗ ಒಂದು 6.5 ರಿಂದ 7 ಎಕರೆನೂ ಸಿಕ್ಕುತ್ತೆ. ಈ ಯಾವ್ದಾರ ರೆಸಾರ್ಟ್ ಆಗಲಿ, ಹೋಟೆಲ್ ಆಗಲಿ, ಸ್ಕೂಲ್, ಕಾಲೇಜ್ ಮತ್ತು ಆಶ್ರಮ ಇದೆಲ್ಲ ಮಾಡ್ತಾರಲ್ಲ ಅಂಥವ್ರಿಗೆ ಚೆನ್ನಾಗಿದೆ ಜಾಗ ಇದು. ಮತ್ತು ರೆಡ್ ಸಾಯಿಲ್, ಫುಲ್ ನೀರೆಲ್ಲ ಚೆನ್ನಾಗಿರೋಂಥ ಜಾಗ ಇದು. ಗ್ರೌಂಡ್ ವಾಟರ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಜನರಲ್ ಕ್ಯಾಟಗರಿ ನೋಡಿ, ಸುತ್ತ ಈ ಥರ ಟೀ ಕುಡ್ ಮರ ಇದೆಯಲ್ಲ, ಇದೆಲ್ಲ ಸೇರುತ್ತೆ ಇದರಲ್ಲಿ. ಈಗ 2.25 ಎಕರೆ ತೊಗೊಳ್ತೀನಿ ಅಂದರೆ 2,30,000 ರೂಪಾಯಿ ಪರ್ ಗುಂಟೆ. ಎಂಟ್ರೆನ್ಸ್ ಕಮ್ಮಿ, 40 ಅಡಿ ಅಗಲ ಅಲ್ಲ. ಫುಲ್ ನಮಗೆ ಇನ್ನೂ ಜಾಸ್ತಿ ಅಗಲ ಬೇಕು ಹಂಗಂತಂದರೆ ಪಕ್ಕದಲ್ಲಿ ಇನ್ನೂ 4 ಜಾಗ ತೋರಿಸಿದ್ದೀನಿ. ಅದು ಲಾಸ್ಟ್ ಸ್ಕೆಚಲ್ಲಿ ತೋರಿಸಿದ್ದೀನಿ, ಅದರಲ್ಲಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಅದು ಫುಲ್ ಬೌಂಡ್ರಿ ಪಕ್ಕದಲ್ಲಿ ಇರೋದು ಇದೆಲ್ಲ ಸೇರಿಸಿ ತೊಗೊಂಡ್ರೆ 3.5 ಲಕ್ಷಕ್ಕೆ ಒಂದು ಗುಂಟೆ ಮಾಡ್ಕೋಬೋದು. ಲಂಸಮ್ ಲೆಕ್ಕ ಹಾಕಿರೋದು ನಾವು. ಸಿಂಗಲ್ ತೊಗೊಳಕ್ಕಾಗಲ್ಲ ಇಲ್ಲಿ. ಒಂದು ತೊಗೊಂಡ್ರೆ ಇನ್ನೊಬ್ಬರದ್ದು ತೊಗೋಬೇಕು, ಆ ರೀತಿ ಮಾತಾಗಿರೋದು. ಸಪೋಸ್ ಫುಲ್ ಲ್ಯಾಂಡ್ 6 ಎಕರೆ ಇದೆ, ನಾವು ಪರ್ಚೇಸ್ ಮಾಡಬೇಕು ಅಂದರೆ ಪರ್ ಗುಂಟ 5 ಲಕ್ಷ ರೂಪಾಯಿಗಿಂತ ಕಡಿಮೆ ಕೊಡ್ತಾ ಇರಲಿಲ್ಲ. ಯಾಕಂದರೆ 5 ಲಕ್ಷ ನಡೆದಿದೆ ಇಲ್ಲಿ ಈ ರೋಡಲ್ಲಿ. ಇದು ಜೆ ಪಿ ನಗರ ರಿಂಗ್ ರೋಡ್ ಇದೆಯಲ್ಲ, ಆ ರಿಂಗ್ ರೋಡಿಂದ 18 ಕಿಲೋಮೀಟ್ರ್ ಆಗ್ಬೋದು ಡಿಸ್ಟೆನ್ಸ್. ನಂಜನಗೂಡಿಂದ ಒಂದು 3 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಆಗ್ಬೋದು. ರೆಡ್ ಸಾಯಿಲ್ ಚೆನ್ನಾಗಿದೆ, ಗ್ರೌಂಡ್ ವಾಟರ್ ಚೆನ್ನಾಗಿದೆ, ಸ್ಕೂಲ್, ಕಾಲೇಜ್ ಇಂಥ ಇದಕ್ಕೆಲ್ಲ ಬೆಸ್ಟ್ ಜಾಗ ಇದು. ಇನ್ವೆಸ್ಟ್ಮೆಂಟ್ಗೆ ತೊಗೊಂಡ್ರೆ ಏನೂ ಲಾಸ್ ಇಲ್ಲ. ಇದು ರೋಡ್ ಡಬಲ್ ಆಗಿದ್ರೆ, ಈ ಸ್ಟೇಟ್ ಹೈವೇ ಇದು, ರೋಡ್ ಡಬಲ್ ಆಗಿಬಿಟ್ರೆ ಈ ಮುಂದ್ಗಡೆ ಸ್ವಲ್ಪ ಜಾಗ ಉಳ್ಕೊಂಡೈತಲ್ಲ ಅದು ಒಟ್ಟೈತದೆ. ಆಮೇಲೆ ಡೈರೆಕ್ಟ್ ಎಂಟ್ರೆನ್ಸ್ ತಗೋಬೋದು ಇದು ರೋಡಿಂದ. ನೋಡಿ, ವಿಡಿಯೋ ಆದಮೇಲೆ ನಾನು ತೋರಿಸ್ತೀನಿ ಅಂತ ಅದೀನಲ್ಲ ನೋಡಿ, ಇದೆ. ಈ ಕಡೆ ಬಂದರೆ ನಂಜನಗೂಡು ಮೈಸೂರು, ಆ ಸೈಡ್ ಹೋದರೆ ಚಾಮರಾಜನಗರ ತಮಿಳ್ನಾಡು ಇದೆಲ್ಲ ಸಿಗ್ತದೆ. ಆ ಕಡೆ ಹೋದರೆ ಈ ರೋಡ್ ಈಗ ಡಬಲ್ ರೋಡ್ ಮಾಡ್ತಾಯಿದ್ದಾರೆ. ಅದೆಲ್ಲ ಪ್ಲಾನಿಂಗ್ ಎಲ್ಲ ಆಗಿಬಿಟ್ಟೈತೆ, ಬಟ್ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಈಗ ಈ ಜಾಗ ಇದೆಲ್ಲ 2.25 ಎಕರೆ ಇದೆ ನೋಡಿ. ಈ ಜಾಗ 2.25 ಎಕರೆ ಅಷ್ಟು ಇದೆ. ಈ ರೋಡ್ಗೆ ಹೈವೇಗೆ ಹೋಗುತ್ತಲ್ಲ ಅಂತ ಅಂದ್ಬಿಟ್ಟು ಇವರು ಏನು ಇದು ಪರ್ಚೇಸ್ ಮಾಡಿಲ್ಲ. ಇದು ಬೇರೆಯವ್ರದ್ದು ಜಾಗ ಬಂದುಬಿಟ್ಟಿದೆ. ಇದು ಎಲ್ಲ ಡೆಮ್ಮಿ, ಇದು ಇಂಟು ಮಾರ್ಕ್ ಮಾಡಿದ್ದೀನಿ, ಡೆಮ್ಮಿ ಇದು. ಈ ಮೇನ್ ಹೈವೇಯಿಂದ ಈ ಥರ ಅಗಲ ಉದ್ದ ಇದೆಯಲ್ಲ 50 ಇದೆ, ಅಗಲ 40 ಇದೆ. ಇಷ್ಟು ಜಾಗ ತೊಗೊಂಡು ಹಿಂಗೆ ಬೇಕಾದ್ರೆ ಬರ್ಬೋದು ಈಗ ಸದ್ಯಕ್ಕೆ ತೊಗೊಂಡ್ರೆ. ಈಗ ನಮಗೆ ಬೇಡ, ಎಂಟ್ರೆನ್ಸ್ ಕಮ್ಮಿ ಆಗೋಯ್ತು, ನಮಗೆ ಎಂಟ್ರೆನ್ಸ್ ಜಾಸ್ತಿ ಬೇಕು ಅಂತಂದರೆ ನೋಡಿ, ಪಕ್ಕದಲ್ಲಿ ಇನ್ನೊಂದು ಜಾಗ ಇದೆ. ಇದು ತೊಗೊಂಡ್ರೆ ಇದು ತೊಗೋಬೇಕು, ಇದು ತೊಗೋಬೇಕು, ಆ ಥರ ಇರೋದು. ಬೇಕು ಅಂದರೆ ಇದನ್ನು ಪರ್ಚೇಸ್ ಮಾಡ್ಕೋಬೋದು. ಈಗಲೂ ರಸ್ತೆಗೆ 120 ಅಡಿ ಸಿಗ್ತಿದೆ. ಇದು 120 ಅಡಿ ಸಿಗ್ತಿದೆ, ತೊಗೋಬೋದು. ಈ ಕಡೆ ಎಲ್ಲ ರಸ್ತೆಗೆ ಫುಲ್ ಅಗಲ ಇದ್ದಿದ್ರೆ ಇದು 5 ಲಕ್ಷ ರೂಪಾಯಿ ಒಂದು ಗುಂಟೆಗೆ. ಈಗ ಮಾಡಿಕೊಂಡ್ರೆ ಈ ಥರ ಆ್ಯಸ್ ಇಟ್ ಈಸ್ ಸೇಮ್ ಮಾಡಿಕೊಂಡ್ರೆ 3.5 ಲಕ್ಷಕ್ಕೆ ಮಾಡ್ಕೋಬೋದು ಪರ್ ಗುಂಟ. ಈ ಥರ ಮಾಡಿದ್ರೆ ಒಂದು ಸ್ಕೂಲ್ ಏನೋ ದೊಡ್ಡದು ಏನೋ ಸಂಸ್ಥೆ ಏನೋ ಮಾಡ್ತಾರಲ್ಲ, ಆಶ್ರಮ ಏನೋ ಕಟ್ತಾರಲ್ಲ, ಅಂಥವ್ರಿಗೆ ಬೆಸ್ಟ್ ಇದೆ ಈಗ ಇನ್ವೆಸ್ಟ್ಮೆಂಟ್ಗೆ. ಇಲ್ಲ ಇಷ್ಟೇ ತೊಗೊಳ್ತೀವಿ ಅಂದರೆ ಈಗ ಸದ್ಯಕ್ಕೆ ರಸ್ತೆ ಇಷ್ಟೇ ಸಿಕ್ಕೋದು, 40-50 ಇಷ್ಟು ಡೈಮೆನ್ಷನ್, ಅಗಲ 40, ಉದ್ದ 50 ಇಷ್ಟು ಹೈವೇಯಿಂದ ಪರ್ಚೇಸ್ ಮಾಡಿದ್ದಾರೆ ಇದು. ಆಮೇಲೆ ಎಂಟ್ರೆನ್ಸ್ ಆಗಿಬಿಡ್ತದೆ ನೋಡಿ ಹಿಂಗೆ. ಅಲ್ಲ, ನಮಗೆ ರಸ್ತೆ ಇಲ್ಲಿ ಕಮ್ಮಿ ಆಗಿಬಿಟ್ಟೈತೆ, ನಮಗೆ ಅಗಲ ಬೇಕಾಗಿತ್ತು ಹಂಗಂತ ಅಂದರೆ 120 ಅಡಿ ಇಲ್ಲಿ ಸಿಗ್ತದೆ. ಇದನ್ನು ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬೋದು. ಇಲ್ಲಿ ಪರ್ಚೇಸ್ ಮಾಡಿದ್ರೆ ಇದೂ ಸಿಗ್ತದೆ. ಇಷ್ಟೆಲ್ಲ ಕೊಟ್ಟಿದ್ದೀನಲ್ಲ, ಕಂಪ್ಲೀಟ್ ಇಷ್ಟೆಲ್ಲ ಸಿಗ್ತದೆ. 3.5 ಲಕ್ಷ ಗುಂಟೆಗೆ ಟೋಟಲ್ ಲಂಸಮ್ ಅಮೌಂಟ್ ಮಾಡಿದ್ರೆ. ಇದೇನೂ ಇಲ್ಲ, ಒಂದೇ ಒಂದು ಇದ್ದೇ ಹಂಗೆ ಅಂತ ಅಂದಿದ್ರೆ 5 ಲಕ್ಷ ರೂಪಾಯಿ ಪರ್ ಗುಂಟೆ ಹೇಳ್ತಾಯಿದ್ರು ಇವರು. ಅದೇ ಕೆಲಸ ಈಗ 3.5ಗೆ ಮಾಡ್ಕೋಬೋದು. ಈಗ ಇದೆಲ್ಲ ಪರ್ಚೇಸ್ ಮಾಡ್ಕೊಂಡು ಫುಲ್ ಬೌಂಡ್ರಿ ಒಂದೇ ಆಗೋಯ್ತು. ಇದು ಒಂದು ಮಾಡ್ಕೊಳ್ಬೇಕಾದ್ರೆ ಬೇರೆಯವ್ರಿಗೆ ಕೊಟ್ಟರೆ 5 ಲಕ್ಷಕ್ಕೆ ಹೋಗುತ್ತೆ ಈಗಲೇ. ಮುಂದಕ್ಕೆ ಇದು ಫ್ಯೂಚರ್ ಚೆನ್ನಾಗಿದೆ. ಇದು ಡಬಲ್ ರೋಡ್ ಆಗ್ತಾ ಇರೋದ್ರಿಂದ
ನೋಡಿ ಈ ಥರ ಇದೆ. ಇದೆಲ್ಲ ಲಿಂಗಾಯತ್ರದ್ದು ಇದು. ಇಲ್ಲಿ ಕುರುಬಗೌಡರು ಇವರು ಲಿಂಗಾಯತರು. ಆ ಥರ ಜನರೇ ಇರೋದು, ಯಾವುದೋ SC ST ಆ ಥರದ್ದು ಯಾವುದೂ ಇಲ್ಲ. ನೋಡಿ, ಫ್ಯೂಚರ್ ಇನ್ವೆಸ್ಟ್ಮೆಂಟ್ಗೆ ಬೇಕು ಅಂದರೆ ಸ್ವಲ್ಪ ದುಡ್ಡು ಇಟ್ಟಿರ್ತಾರಲ್ಲ ಅಂಥವ್ರಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಅವ್ರು ಬಂದರೆ ಚೆನ್ನಾಗಿದೆ ಇದು. ಈಗ ತೊಗೊಂಡ್ರೆ ರೋಡ್ಗೆ 120 ಇಷ್ಟು ಸಿಗ್ತದೆ ಇಲ್ಲಿ. ಈಗ ಇಲ್ಲ ನಮಗೆ ಏನೂ ಬೇಡ, ನಾವು ಇಷ್ಟೇ ಪೀಸ್ ಸಾಕು 2-3 ಎಕರೆ, ಅದು ರೋಡ್ ಇಷ್ಟೇ ಇರಲಿ ನಮಗೆ ಅಂತಂದರೆ 40 ಅಡಿ ಅಗಲ ರೋಡ್, 50 ಅಡಿ ಉದ್ದ, ಇಷ್ಟು ಬಂದರೆ ಲ್ಯಾಂಡ್ಗೆ ಎಂಟ್ರ್ ಆಗಿಬಿಡ್ಬೋದು.